ನಾನು ಬರ್ತಾ ಇದ್ದಾಗೇ ಡೊಳ್ಳುಗಳ ಮುಖಾಂತರ IBಯಲ್ಲಿ ನಮಗೆ ಸ್ವಾಗತ ಸಿಕ್ತು. ಒಂದು ಕ್ಷಣ ನನಗೆ ಬಂಗಾರಪ್ಪನವ್ರ ಜೊತೆಗೆ ಓಡಾಡಿರುವಂಥ ಅನುಭವ ನೆನಪಿಗೆ ಬಂತು. ಮಿಡ್ನಾಪುರದ ಬಂಗಾರೇಶ್ವರನ ದೇವಸ್ಥಾನದ ಹೆಸರಿಟ್ಕೊಂಡಿರ್ತಕ್ಕಂಥ ಬಂಗಾರಪ್ಪನವರು ಅಲ್ಲಿಂದ ಬಂಗಾರವನದವರೆಗೆ ಬರೋವರೆಗೂ ಸಕ್ರಿಯವಾದಂಥ ರಾಜಕಾರಣವನ್ನು ಮಾಡಿರ್ತಕ್ಕಂಥವ್ರು. ಅನೇಕರಿಗೆ ನನಗೂ ಕೂಡ ಪ್ರಶ್ನೆಗಳನ್ನು ಕೇಳಿದರು. ಮಧು ಅವರು ಅದನ್ನು ಕ್ಲಾರಿಫೈ ಕೂಡ ಮಾಡಿದರು, ಇದು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕ್ರಮ ಅಲ್ಲ ಅಂತ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ, ಬಂಗಾರಪ್ಪನವರ ಅಭಿಮಾನಿಯಾಗಿ ನಾನು ಈ ವೇದಿಕೆಗೆ ಮಧು ಬಂಗಾರಪ್ಪನವ್ರು ಕರೆದಾಗ ನನಗೆ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಒಪ್ಪಿಕೊಂಡು ನಿಮ್ಮ ಮಧ್ಯೆ ನಾನು ಈ ಕಾರ್ಯಕ್ರಮದಲ್ಲಿದ್ದೇನೆ. ಅವ್ರ ಜೊತೆಗೆ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಬಂದಾಗ ಕೆಲವು ದಿನಗಳ ಕಾಲ ನಾನು ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ದೊರೆತಿತ್ತು. ನಮ್ಮ ಪಕ್ಷ ಅವ್ರನ್ನ ಭವ್ಯವಾಗಿ ಸ್ವಾಗತಿಸಿ ಅವರೊಂದಿಗೆ ಓಡಾಟ ಮಾಡುವಂಥ ಜವಾಬ್ದಾರಿಯನ್ನು ನನಗೆ ಕೊಟ್ಟಿತ್ತು. ಹೀಗಾಗಿ ನಮ್ಮ ಪಕ್ಷದಲ್ಲಿ ಯಾರಾದರೂ ಬಂಗಾರಪ್ಪನವರಿಗೆ ಜಾಸ್ತಿ ಹತ್ತಿರ ಇದ್ದಾರೆ ಅಂತ ಹೇಳಿದರೆ ಅನಂತಕುಮಾರ್ ಬಿಟ್ಟರೆ ಅದು ನಾನೇ ಅನ್ನುವಂಥ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ನನಗೆ ನೆನಪಾಗುತ್ತೆ. ಅವರ ವಿವಿಧವಾಗಿರ್ತಕ್ಕಂಥ ಜೀವನ ಪದ್ಧತಿಗಳು, ಅವ್ರು ಯಾವತ್ತೂ ಜನರ ಮಧ್ಯೆನೇ ಇರಬೇಕಂತ ಬಯಸುವಂಥವ್ರು. ನಾನು ಅವ್ರ ಜೊತೆಗೆ ಪ್ರವಾಸಕ್ಕೆ ಹೋದಾಗೆಲ್ಲ ಅದು ಬೀದರ್ನಿಂದ ಹಿಡಿದು ಉತ್ತರ ಕನ್ನಡ, ದಕ್ಷಿಣ ಕನ್ನಡದವರೆಗೂ, ಚಾಮರಾಜನಗರದವರೆಗೂ ಓಡಾಟ ಮಾಡಿದಾಗ ಅಷ್ಟೊಂದು ಜನಪ್ರಿಯವಾಗಿರ್ತಕ್ಕಂಥ ಒಬ್ಬ ನಾಯಕ ಆ ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲಿ ಕಂಡಿದ್ದು ಮೊದಲನೇ ನಾಯಕ ಅಂತ ಹೇಳಿದರೆ ಅದು ಬಂಗಾರಪ್ಪನವರೇ. ಆ ವರ್ಷದಲ್ಲಿ ಚುನಾವಣೆ ಆದಾಗ ನಾವು ಸಾಮಾನ್ಯವಾಗಿ 40-44ಕ್ಕೆ ನಿಲ್ತಿದ್ವಿ, ಮುಂದೆ ಹೋಗ್ತಿರಲಿಲ್ಲ ನಮ್ಮ ಸಂಖ್ಯೆ. ಬಂಗಾರಪ್ಪನವ್ರು ಬಂದ ಮೇಲೆ JDU ಮತ್ತು BJPಯ ಹೊಂದಾಣಿಕೆ ಆಗಿ 84 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ JDU ಸೇರಿ ನಾವು ಗೆದ್ವಿ. ನನಗೆ ಭಾಳ ಚೆನ್ನಾಗಿ ನೆನಪಿದೆ, ಅವರು ದೆಹಲಿನಲ್ಲಿ BJP ಸೇರಿದಾಗ ಮತ್ತು ಸೊರಬಕ್ಕೆ, ಸಾಗರಕ್ಕೆ ಅಡ್ವಾಣಿಯವರ ಯಾತ್ರೆ ಬಂದಾಗ ಅದನ್ನು ಭವ್ಯವಾಗಿ ಇಲ್ಲಿಯ ಜನ ಸ್ವಾಗತಿಸಿದಾಗ ಮತ್ತು ಅನೇಕ ಸಭೆಗಳಲ್ಲಿ ನಾನು ಭಾಗವಹಿಸಿದಾಗ ಅವರಿಗೆ ಜನರ ಭಾಷೆ ಅರ್ಥ ಆಗ್ತಿತ್ತು, ಜನರ ಭಾವನೆಗಳು ಅರ್ಥ ಆಗೋದು. ಆ ವಿಷಯಗಳನ್ನೇ ಅವ್ರು ಮಾತನಾಡ್ತಾಯಿದ್ರು. ಅಷ್ಟೇ ಅಲ್ಲ, ಬರೀ ಜನರ ಭಾವನೆ ಅಷ್ಟೇ ಅಲ್ಲ, ಕೆಲವರು ಈ ಸಮಯಕ್ಕೆ ಕೆಲವ್ರದ್ದು ಭಾವನೆಗಳು ಬೇರೆ ಇರ್ತವೆ. ಸಂಜೆ ಹೊತ್ತು ಅಲ್ವಾ, ಆ ಭಾಷೆನೂ ಅರ್ಥ ಆಗೋದು. ಹಾವೇರಿನಲ್ಲಿ ಒಂದು ಸಭೆಯಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಯಾವನೋ ಒಬ್ಬ ಅಲ್ಲಿ ಎಣ್ಣೆ ಹಾಕ್ಬಿಟ್ಟು ದೂರದಿಂದ ಕೂಗ್ತಾನೆ, ಓ ಬ್ರದರ್ ಅಂತೇಳಿ. ಏನಂದ್ಯಪ್ಪ ಅಂತ ಕೇಳಿದರು ಅವನಿಗೆ. ಸಭೆಯಿಂದ ಭಾಷಣ ಮಾಡ್ತಾಯಿದ್ದಾರೆ, ಅವನ್ನೂ ಮಾತಾಡ್ಸೋದು ಬಿಡಲಿಲ್ಲ. ಅವನ ಒಂದು ಅವನ ಗಮನವನ್ನು ಕೂಡ ತಮ್ಮ ಕಡೆಗೆ ಎಳೆದು ತಮ್ಮ ಮಾತುಗಳನ್ನು ಅವರು ಮುಂದುವರಿಸಿದರು. ಆ ರೀತಿ ಒಂದು ಜನನಾಯಕ ಬಂಗಾರಪ್ಪನವರಾಗಿದ್ದರು. ನಾನು ಬೆಂಗಳೂರಿನಲ್ಲಿ ಇದ್ದಾಗೆಲ್ಲ ಸದಾಶಿವನಗರದ ಅವ್ರ ಮನೆಗೆ ಭೇಟಿ ಕೊಡ್ತಾ ಇದ್ದೆ. ತುಕ್ಕಪ್ಪ ಅವರು ಸ್ವಾಗತ ಮಾಡ್ತಿದ್ದರು. ಒಳಗೆ ಮಧು ಅವರು, ಶಕುಂತಲಮ್ಮ ಅವರು ಸ್ವಾಭಾವಿಕವಾಗಿ ಹೋದ ತಕ್ಷಣ ಸ್ವಲ್ಪ ಹೊತ್ತು ಆದಮೇಲೆ ನಮ್ಗೆ ಕಾಫಿ ಬರೋದು,
ಕಾಫಿ ಬರ್ತಾ ಬರ್ತಾ ಬರೀ ಮಧು ಅವರು ಮತ್ತು ಗೀತಕ್ಕಗೆ ಮಾತ್ರ ಅನುಭವ ಸಿಕ್ಕಿಲ್ಲ, ನಮಗೂ ಕೂಡ ಸಾಕಷ್ಟು ಜ್ಞಾನವನ್ನು ಬಂಗಾರಪ್ಪನವ್ರ ವಿಚಾರಗಳನ್ನು ಸಮಾಜವಾದಿ ಆಗಿದ್ದರೂ ಕೂಡ ಸಮಾಜದ ಬಗ್ಗೆ ಎಷ್ಟು, ಅದೂ ವಿಶೇಷವಾಗಿ ಕೆಳವರ್ಗದ ಜನರ ಬಗ್ಗೆ ಎಷ್ಟೊಂದು ಕಾಳಜಿ ಅವ್ರ ಬಗ್ಗೆ ಇತ್ತು ಅನ್ನೋದನ್ನು ಅವ್ರ ಮಾತುಗಳಲ್ಲೇ ಕೂಡ ಅವರು ವ್ಯಕ್ತ ಮಾಡ್ತಿದ್ದರು. ಸೊ ಆ ರೀತಿಯ ಒಬ್ಬ ಧೀಮಂತ ನಾಯಕ ಬಂಗಾರಪ್ಪನವರು. ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಬಗ್ಗೆನೂ ಜೊತೆಗಾರರು ಇರ್ತಕ್ಕಂಥವ್ರ ಬಗ್ಗೆನೂ ಯೋಚನೆ ಮಾಡಿ ಅವ್ರ ಬಗ್ಗೆ ಚಿಂತೆ ಮಾಡುವಂಥ ಒಬ್ಬ ಧೀಮಂತ ನಾಯಕ. ನಾನೊಂದು ಸಾರಿ ಅವರು ನಾನು ಸೇರಿ ನಾನು ಮಧುವರ ಹತ್ರ ಹಿಂದೆ ಹಂಚಿಕೊಂಡಿದ್ದೆ ಈ ಮಾತನ್ನು. ಚುನಾವಣೆ ಪ್ರಚಾರಕ್ಕಾಗಿ ಬೆಳಿಗ್ಗೆ 8 ಗಂಟೆಗೆ ವಿಶೇಷ ವಿಮಾನದಲ್ಲಿ ರಾಯಚೂರಿಗೆ ಹೊರಟ್ವಿ ಇಬ್ಬರು. ರಾಯಚೂರಿಗೆ ಹೊರಟಾಗ ಸ್ವಾಭಾವಿಕವಾಗಿ ಅವ್ರ ಮನೆಯಿಂದ ತಿಂಡಿ ಬಂದಿತ್ತು, ನಮ್ಮ ಮನೆಯಿಂದನೂ ಕೂಡ ತಿಂಡಿ ಬಂದಿತ್ತು. ತಿಂಡಿ ತಿಂತಾ ಇರಬೇಕಾದ್ರೆ ನನ್ನ ತಿಂಡಿ ಬಾಕ್ಸ್ ತೆಗಿತಾ ಇರಬೇಕಾದ್ರೆ, ಇಡು ನಿನ್ನ ತಿಂಡಿನ, BJPನವ್ರ ತಿಂಡಿನಲ್ಲಿ ಉಪ್ಪು ಖಾರ ಏನು ಇರಲ್ಲ, ನಮ್ಮದು ಚೆನ್ನಾಗಿರುತ್ತೆ ತಿಂಡಿ ತಿನ್ನು ಅಂಥೇಳಿ ಆ ತಿಂಡಿ ತಿನ್ನಿಸಿದ್ರು. ಲ್ಯಾಂಡ್ ಆಗ್ತಾ ಇದ್ದಾಗೇ ನನ್ನ ಶ್ರೀಮತಿಯವ್ರ ಫೋನ್ ಬಂತು ನನಗೆ, ಚೆನ್ನಾಗಿದ್ದೀರಾ ಅಂತ. ಯಾಕೆ ಈ ರೀತಿ ಕೇಳ್ತಾ ಇದ್ದಾಳೆ ಇವಳು ಅಂತ ನಾನು ಒಂದು ಕ್ಷಣ ಯೋಚನೆ ಮಾಡಿದೆ. ಏನಾಯಿತು ಅಂದೆ. ಚೆನ್ನಾಗೇ ಇದ್ದೀವಲ್ಲ ಅಂತ. ಬಂಗಾರಪ್ಪನವ್ರು ಪಕ್ಕದಲ್ಲಿ ಕೇಳಿದರು, ಯಾರು ಫೋನು ಅಂತ. ನಮ್ಮ ಮನೆಯವ್ರದ್ದು ಸರ್ ಅಂತಂದೆ. ಏನಂತೆ ಅಂದರು. ಇಲ್ಲ ಏನೋ ವಿಚಾರ ಹೇಳ್ತಾ ಇದ್ದಾರೆ, ನಾನು ಕೇಳ್ತಾ ಇದ್ದೀನಿ, ಕೇಳು ಅಂದರು. ಚೆನ್ನಾಗಿದ್ದೀರಾ ಅಂತ ಯಾಕಮ್ಮ ಕೇಳ್ತಾ ಇದೆಯಾ ಅಂದ. ಇಲ್ಲ ನಿಮ್ಮ ಫ್ಲೈಟು ಲ್ಯಾಂಡ್ ಸರಿಯಾಗಿ ಆಯಿತಾ ಅಂತ ಕೇಳಿದರು. ಹೌದು ಸರಿಯಾಗಿ ಆಗಿದೆ. ನಮ್ಮ ಫ್ಲೈಟು ಟೇಕ್ ಆಫ್ ಆದಂಥ 10 ನಿಮಿಷದ ನಂತರ ಸೌಂದರ್ಯ ಅವಳ ಫ್ಲೈಟು ಟೇಕ್ ಆಫ್ ಆಯಿತು. ಆ ಫ್ಲೈಟು ಹೆಬ್ಬಾಳದಲ್ಲಿ ಕ್ರ್ಯಾಶ್ ಆಗಿ ಬಿದ್ದು ಅವರಿಬ್ಬರು, ಅದರಲ್ಲಿರ್ತಕ್ಕಂಥವ್ರಿಬ್ಬರು ಈ ಲೋಕ ತ್ಯಜಿಸಿದ್ರು. ಈ ಘಟನೆಯನ್ನು ನನ್ನ ಹೆಂಡತಿ ಹೇಳಿದ್ಲು ನನಗೆ. ಈ ರೀತಿ ಆಯಿತು, ಅದಕ್ಕೆ ನಿಮ್ಮ ಫ್ಲೈಟ್ ಸೇಫ್ ಆಗಿದೆಯಲ್ವಾ ಅಂತ ಕೇಳೋಕ್ಕೆ ಹೇಳಿದೆ. ಹಿಂಗೆ ಆಯ್ತಂತೆ ಸರ್ ಅಂತ ಹೇಳಿದೆ ನಾನು ಬಂಗಾರಪ್ಪನವ್ರಿಗೆ. ನಿನ್ನ ಹೆಂಡ್ತಿಗೆ ಹೇಳು, ನಾನು ಏರ್ಕ್ರಾಫ್ಟ್ ಹತ್ತೋ ಮುಂಚೆ ಪೈಲಟ್ ಹತ್ರ ಎಲ್ಲ ವಿಚಾರಿಸ್ಕೊಂಡಿದ್ದೀನಿ. ಡಬಲ್ ಇಂಜಿನ್ನ, ಫ್ಯೂಯಲ್ ಇದೆಯಾ, ಎಲ್ಲ ವಿಚಾರಿಸ್ಕೊಂಡು ಹತ್ತಿದ್ದೀನಿ. ಬಂಗಾರಪ್ಪನವ್ರ ಜೊತೆಯಾಗಿದ್ದೀನಿ ಅಂತ ಹೇಳು, ಸೇಫ್ ಆಗಿರ್ತೀಯಾ ಅಂತ ಹೇಳು, ಇದ್ದೀನಿ ಅಂತ ಹೇಳು ಅಂತಂದರು. ಸೊ ಹಾಗಾಗಿ ಎಲ್ಲ ಸಣ್ಣ ಸಂಗತಿಗಳ ಬಗ್ಗೆ ಈ ರೀತಿಯ ಕಲ್ಪನೆಗಳನ್ನು, ಅಂದರೆ ಮೈನ್ಯೂಟ್ ಡೀಟೇಲ್ಸ್ ಅಂತ ನಾವು ಯಾವುದನ್ನು ಹೇಳ್ತೀವಿ, ಆ ರೀತಿಯ ಸಂಗತಿಗಳನ್ನು ಕೂಡ, ಸಣ್ಣ ಸಂಗತಿಗಳನ್ನು ಕೂಡ ಬಂಗಾರಪ್ಪನವ್ರು ಗಮನಿಸ್ತಾಯಿದ್ರು. ಸೊ ಆ ರೀತಿಯ ಒಂದು ಸಂದರ್ಭ ಭಾರತೀಯ ಜನತಾ ಪಕ್ಷದಲ್ಲಿ ಸ್ವಾಭಾವಿಕವಾಗಿ ಈಗಷ್ಟೇ ಸ್ವಾಗತ ಮಾಡಿರೋರು ಹೇಳಿದರು, ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗೆಲ್ಲ ಅವ್ರು ಅಲ್ಲಿ ಇರೋದಿಲ್ಲ, ಮತ್ತು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸಗಳನ್ನೇ ನಮ್ಮ ಪಕ್ಷದವ್ರು ಜಾಸ್ತಿ ಮಾಡೋದು. ಹಾಗಾಗಿ ಅವರು ನಮ್ಮ ಪಕ್ಷವನ್ನು ತ್ಯಜಿಸಿ ಹೋಗುವಂಥ ಸಂದರ್ಭ ಬಂತು. ಇದನ್ನು ಯಾರೋ ಅನ್ಯತಾ ಭಾವಿಸ್ಬೇಡಿ, ಅರವಿಂದ್ ಲಿಂಬಾವಳಿ ಹಿಂಗೆ ಹೇಳ್ತಾ ಇದ್ದಾರೆ ಅಂಥೇಳಿ. ವಾಪಸ್ ಹೋಗುವಂಥ ಸಂದರ್ಭ ಬಂತು. ನಾನು ಕೂಡ ಅಷ್ಟೇ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಮನೆಗೆ ಹೋಗಿ ಕೂತ್ಕೊಳ್ಳೋಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅವರು ಮುಖ್ಯವಾದಂಥ ಚೇರ್ ಮೇಲೆ ಕೂತ್ಕೋತಿದ್ರು, ಅವ್ರ ಪಕ್ಕದಲ್ಲಿ ನಾನು ಕೂತ್ಕೋತಿದ್ದೆ. ಅವತ್ತು ಹೋದ ದಿವಸ ಹೊರಡಬೇಕಂತ ತೀರ್ಮಾನ ಮಾಡಿದಾಗ ಏನಾಯಿತು ಅಂತ ಹೇಳಿದರೆ, ನಾನು ಬಂದೆ ಒಳಗೆ, ಕೂತ್ಕೊಳ್ಳಿ ಅಂತ ಆ ಕಡೆ ತೋರಿಸಿದ್ರು ಕೈ. ನನಗೆ ಅರ್ಥ ಆಯಿತು ಏನೋ ಆಗಿದೆ ಈಗ ಅಂತ, ಏನೋ ಆಗೋದಿದೆ ಅಂತ. ಅದಾದ 1 ವಾರದ ಮೇಲೆ ಬಂಗಾರಪ್ಪನವ್ರು ನಮ್ಮ ಪಕ್ಷವನ್ನು ಬಿಟ್ಟು ಹೋದರು. ಸೊ ಆದರೆ ಅವ್ರಿಗಿದ್ದಂಥ ಅನುಭವ, ಅವರ ಆಡಳಿತ ನಡೆಸಿರ್ತಕ್ಕಂಥ ಅನುಭವ ಇರ್ಬೋದು, ನನಗೆ ಸಿಕ್ಕಂಥ ಮಾಹಿತಿಗಳು, ಅವ್ರು ಕೊಟ್ಟಂಥ ವಿಷಯಗಳು ನಿಜಕ್ಕೂ ನನಗೆ ಯಾವತ್ತೂ ನಾನು ಮರೆಯೋ ಸ್ಥಿತಿನಲ್ಲಿ ಇಲ್ಲ. ಹಾಗಾಗಿ ಮಧು ಬಂಗಾರಪ್ಪನವ್ರು ಸಿಕ್ಕಾಗೆಲ್ಲ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಸದನದೊಳಗಿರಲಿ ಹೊರಗಿರಲಿ, ಸಿಕ್ಕಾಗೆಲ್ಲ ನಿಮ್ಮ ತಂದೆಯವರು ಈ ಥರ ಹೇಳಿದರು, ಈ ಥರ ಮಾಡ್ತಿದ್ರು, ಈ ಥರ ಹೇಳ್ಕೊಡ್ತಿದ್ರು, ನಮಗೆ ಇಂಥ ಘಟನೆ ಆಯಿತು ಅಂಥೇಳಿ ನೆನೆಸ್ಕೊಳ್ಳುವಂಥ ಸಂದರ್ಭ ನನಗೆ ಅವಾಗವಾಗ ಮಧು ಬಂಗಾರಪ್ಪನವರು ಕೊಟ್ಟಿದ್ದಾರೆ. ಮುಂದೇನೂ ಕೊಡ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ಅವರ ಆಡಳಿತದಲ್ಲಿ ಸಾಕಷ್ಟು ದಲಿತರ ಪರ, ಹಿಂದುಳಿದವರ ಪರವಾಗಿರ್ತಕ್ಕಂಥ ಧ್ವನಿಯನ್ನು ಬಂಗಾರಪ್ಪನವರು ಮಾಡಿದರು, ಮತ್ತು ಆಡಳಿತನೂ ಕೂಡ ಆ ರೀತಿ ಕೊಟ್ಟಂಥವ್ರು. ತಮಗೆಲ್ಲರಿಗೂ ಗೊತ್ತಿದೆ,
ಈಗ ಮಧು ಅವರು ಶಾಲಾ ಶಿಕ್ಷಣದ ಸಚಿವರು. ಅಟೆಂಡೆನ್ಸ್ ಜಾಸ್ತಿ ಬರಬೇಕಾಗ್ತಿತ್ತು ಮಕ್ಕಳಿಗೆ, ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇರಲಿಲ್ಲ ಮಕ್ಕಳು. ಅದಕ್ಕೋಸ್ಕರ ಶಾಲೆಗೆ ಯಾರು ಬರ್ತಾರೋ ಅವ್ರಿಗೆ ₹1 ಇಂಟ್ರೊಡ್ಯೂಸ್ ಮಾಡಿದ್ದು ಬಂಗಾರಪ್ಪನವರು. ಆಗ ಆ ರೀತಿ ಬಡ ಮಕ್ಕಳು ಕೂಡ ಶಾಲೆಗೆ ಬರಬೇಕು, ಶಿಕ್ಷಣ ತಗೊಳ್ಬೇಕು ಅವರು ಅನ್ನುವಂಥ ಯೋಚನೆಯನ್ನು ಇಟ್ಕೊಂಡು ಆಶ್ರಯ ಯೋಜನೆ ಬಗ್ಗೆ ನಾವೆಲ್ಲ ಗೊತ್ತೇ ಇದೆ ನಮಗೆ. ಬಡವರಿಗೆ ಏನಾದ್ರು ಸೂರು ಸಿಗಬೇಕು ಅಂತ ಹೇಳಿದರೆ ಅದನ್ನು ವ್ಯವಸ್ಥಿತವಾಗಿ ಕೊಡಬೇಕು ಅಂತ ಸಾಕಷ್ಟು ಹಣವನ್ನು ಕೊಟ್ಟಿರ್ತಕ್ಕಂಥವ್ರು ಬಂಗಾರಪ್ಪನವರು, ಶಾಲೆ ಅವ್ರ ವಸತಿಗೋಸ್ಕರ. ಅದೇ ರೀತಿ ಶಾಲೆಗಳಿಗೂ ಶಾಲೆಯ ಅಟೆಂಡೆನ್ಸ್ ಜಾಸ್ತಿ ಆಗಬೇಕನ್ನುವಂಥ ಒಂದೇ ಒಂದು ಕಾರಣಕ್ಕೆ ಆ ರೀತಿ ಯೋಜನೆಯನ್ನು ₹1 ಯೋಜನೆಯನ್ನು ಜಾರಿಗೆ ತಂದಂಥವ್ರು. ಹಾಗೆಯೇ ನೀವು ಇನ್ನೊಂದು ಬಂಗಾರಪ್ಪನವ್ರ ಬಗ್ಗೆ ಎಲ್ಲರೂ ಹೇಳ್ತಾರೆ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರಕಟಿಸಿದರು ಅವರ ಮುಖ್ಯಮಂತ್ರಿಗಳಿದ್ದಾಗ. ಆ ವರ್ಷದಷ್ಟು ದೊಡ್ಡ ಪ್ರಮಾಣದ ಕನ್ನಡ ರಾಜ್ಯೋತ್ಸವ ಯಾರಿಗೂ ಸಿಕ್ಕಿಲ್ಲ. ಅಷ್ಟು ದೊಡ್ಡ ಲಿಸ್ಟನ್ನು ಪಬ್ಲಿಷ್ ಮಾಡಿದರು. ಕಾರಣ ಇಷ್ಟೇ, ಇದು ಕನ್ನಡ ರಾಜ್ಯೋತ್ಸವ ಅನ್ನೋದು ಯಾವುದೋ ಮೇಲ್ವರ್ಗಕ್ಕೂ ಅಥವಾ ಮೇಲ್ಮಟ್ಟದವ್ರಿಗೆ ಸೀಮಿತ ಆಗಬಾರ್ದಿದು, ಕೆಳವರ್ಗದಲ್ಲಿರ್ತಕ್ಕಂಥ ಒಬ್ಬ ಪ್ರತಿಭಾವಂತನಿಗೂ ಕೂಡ ಸಿಗಬೇಕನ್ನುವಂಥ ಕಾರಣಕ್ಕೋಸ್ಕರ ಅಷ್ಟು ದೊಡ್ಡ ಪಟ್ಟಿಯನ್ನು ಬಂಗಾರಪ್ಪನವರು ಕನ್ನಡ ರಾಜ್ಯೋತ್ಸವದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಘೋಷಣೆಯನ್ನು ಮಾಡಿದರು. ಅದರಲ್ಲಿ ದಲಿತರಿದ್ದರು, ಹಿಂದುಳಿದ ವರ್ಗದವರಿದ್ದರು, ಎಲ್ಲೆಲ್ಲ ಜಾನಪದ ಗೀತೆಗಳನ್ನು ಹೇಳುವಂಥವ್ರು ಇದ್ದರು. ಒಂದು ಸಾರಿ ನೀವು ಆ ಲಿಸ್ಟನ್ನು ಯೋಚನೆ ಮಾಡಿ ನೋಡಿದರೆ ಆ ರೀತಿ ಸಾಮಾನ್ಯರಲ್ಲೂ ಸಾಮಾನ್ಯನನ್ನು ಗುರುತು ಮಾಡಿರ್ತಕ್ಕಂಥ ಯೋಚನೆಯನ್ನು ಮಾಡಿ ಆ ಪಟ್ಟಿಯನ್ನು ಪ್ರಕಟಿಸಿರ್ತಕ್ಕಂಥವ್ರು ಬಂಗಾರಪ್ಪನವರು. ಅದೇ ರೀತಿ ನಾನೊಂದು ಕೇಳ್ಪಟ್ಟೆ, ಈ ಸೊರಬದಲ್ಲಿ ಗಣೇಶೋತ್ಸವವನ್ನು ಬರೀ ಮುಂದುವರೆದಂಥ ಜನಾಂಗ ಮಾಡ್ತಿದ್ರು ಅಂತ. ಆದರೆ ಅವ್ರ ತಂದೆ ವಿರೋಧದ ಮಧ್ಯೆನೂ ಗಣೇಶೋತ್ಸವವನ್ನು ಎಲ್ಲರೂ ಆಚರಿಸ್ಬೇಕು, ದಲಿತರು ಆಚರಿಸ್ಬೇಕು, ಗಣಪತಿಯನ್ನು ದಲಿತರು ಇಡಬೇಕು, ಹಿಂದುಳಿದವರು ಇಡಬೇಕು. ಮತ್ತು ಅನುದಾನಗಳೇನು ಸಿಗ್ತಾಯಿತ್ತು ಆರಾಧನಾ ಯೋಜನೆಯಲ್ಲಿ, ನಮ್ಮ ದುರ್ಗಮ್ಮನ ದೇವಸ್ಥಾನಕ್ಕೂ ಸಿಗಬೇಕು, ದ್ಯಾಮವ್ವನ ದೇವಸ್ಥಾನಕ್ಕೂ ಸಿಗಬೇಕು, ರೇಣುಕಮ್ಮನ ದೇವಸ್ಥಾನಕ್ಕೂ ಸಿಗಬೇಕು. ಆ ರೀತಿ ಯೋಚನೆ ಮಾಡಿ ಆ ರೀತಿಯ ಆರಾಧನಾ ಯೋಜನೆಯನ್ನು ಕೂಡ ಜಾರಿಗೆ ತಂದಂಥವ್ರು ಬಂಗಾರಪ್ಪನವರು. ಈ ರೀತಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಹಿಂದುಳಿದ ವರ್ಗದವ್ರ ಬಗ್ಗೆ, ಹಿಂದುಳಿದ ಜನಾಂಗದ ಬಗ್ಗೆ, ಸಮಾಜದಲ್ಲಿ ಯಾರು ಹಿಂದುಳಿದಿದ್ದಾರೆ ಅವ್ರ ಬಗ್ಗೆ ಯಾವತ್ತೂ ಚಿಂತನೆ ಮಾಡ್ತಾ ಇರತಕ್ಕಂಥದ್ದು ಯೋಚನೆಯನ್ನು ಬಂಗಾರಪ್ಪನವ್ರು ಮಾಡ್ತಾಯಿದ್ರು. ಮತ್ತು ಕರ್ನಾಟಕದ ವಿಷಯದಲ್ಲೂ ಕೂಡ ಅಷ್ಟೇ. ಇಲ್ಲಿ ನನಗೆ ಭಾಳ ಸಂತೋಷ ಆಯಿತು, ಇಲ್ಲಿ ಬಂದಾಗ ಅಲ್ಲಿ ಕನ್ನಡ ಧ್ವಜವನ್ನು ಅಲ್ಲಿ ಹಾರಿಸಿದ್ದಾರೆ. ಕನ್ನಡದ ಬಗ್ಗೆನೂ ಅಷ್ಟೇ ಅಭಿಮಾನ ಅವ್ರಿಗಿದ್ದಿದ್ದು. ಕಾವೇರಿ ವಿಷಯದಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ, ಒಬ್ಬರು ಯಾರು ಗಂಡಸ್ತನ ಅವ್ರಿಗಿತ್ತು ಅಂತ ಹೇಳಿದರೆ ಅದು ಬಂಗಾರಪ್ಪನವರಿಗೆ ಅಧ್ಯಾದೇಶವನ್ನು ಮಾಡಿದರು. ಕಾವೇರಿ ವಿಷಯದಲ್ಲಿ ಆ ರೀತಿಯ ಒಂದು ಅಧ್ಯಾದೇಶವನ್ನು ಮಾಡಿರ್ತಕ್ಕಂಥ ಎದೆಗಾರಿಕೆಯನ್ನು ತೋರಿಸಿರ್ತಕ್ಕಂಥವ್ರು ಬಂಗಾರಪ್ಪನವರು. ಮತ್ತು ಅವ್ರಿಗೆ ಯಾವುದು ತಿಳಿತಿತ್ತೋ, ಸರಿ ಅನಿಸ್ತಿತ್ತೋ ಅದನ್ನು ಮಾಡುವಂಥ ಸ್ವಭಾವದವರೇ. ಯಾರಿಗೂ ಕೂಡ ಅವರೇನು ಹೆದರುತ್ತಿರಲಿಲ್ಲ. ಮತ್ತು ನೇರವಾಗಿ ನುಡಿಗಳನ್ನು ಹೇಳುವಂಥ ಮನುಷ್ಯ, ನನ್ನ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಮತ್ತು ಅದಕ್ಕಾಗಿಯೇ 1980 ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಎಚ್ ಕೆ ಪಾಟೀಲರಿಗೆ ಮತ್ತು ಹೊರಟ್ಟಿಯವ್ರಿಗೆ ಚೆನ್ನಾಗಿ ಗೊತ್ತಿರಬೇಕು. ತಪ್ಪಿದ್ದು ಯಾಕೆ ಅಂತ ಹೇಳಿದ್ರೆ ಅವ್ರು ನೇರ ನುಡಿಯಿಂದನೇ ಸೀದಾ ಏನಿದ್ದನ್ನು ಹೇಳಿಬಿಡೋರು, ಮನಸ್ಸಿನಲ್ಲಿ ಇಟ್ಕೊಳ್ತಿರ್ಲಿಲ್ಲ. ಕೆಲವರು ಮನಸ್ಸಿನಲ್ಲೇ ಇಟ್ಕೊಂಡ್ಬಿಟ್ಟು ಕಾಲು ಎಳೆಯೋ ಕೆಲಸ ಮಾಡ್ತಾರೆ, ಇದು ರಾಜಕಾರಣ. ಆದರೆ ಅವ್ರ ಸ್ವಭಾವನೇ ಹಂಗಿರಲಿಲ್ಲ. ರಾಜಕಾರಣಕ್ಕೆ ಬಂದಿದ್ದು ಜನರ ಸಲುವಾಗೋಸ್ಕರ, ಜನರಿಗೆ ಅನುಕೂಲ ಆಗಬೇಕು. ನನಗೂ ಭಾಳ ಸಂತೋಷ ಆಗಿದ್ದು ಇನ್ನೊಂದು ವಿಷಯ ಏನಂದರೆ, ಮಧು ಅವ್ರ ಬಗ್ಗೆ ಇವತ್ತು ನಾನು ಭೀಮಣ್ಣವ್ರ ಹತ್ರ ಕೇಳ್ತಾ ಇದ್ದೆ, ಈ ಜಾಗ ಯಾರ್ದು ಅಂತ. ಮಧು ಹೆಸರಲ್ಲಿದೆ ಸರ್ ಈ ಜಾಗ ಅಂತ ಹೇಳಿದರು. ಮಧು ಇದನ್ನು ರಸ್ತೆ ಪಕ್ಕದಲ್ಲಿದೆ, ಇಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸೋ ಮತ್ತೊಂದು ಕಟ್ಟಿ ಸಾಕಷ್ಟು ದುಡ್ಡು ಮಾಡ್ಬೋದಿತ್ತು. ಈ ರಸ್ತೆ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗವನ್ನು ಅವ್ರ ತಂದೆ ತಾಯಿ ಸಮಾಧಿಯನ್ನು ನಿರ್ಮಾಣ ಮಾಡಿ, ಮತ್ತು ಅದು ಸರ್ಕಾರಿ ಖರ್ಚು ಇಲ್ಲದೇ ಸ್ವಂತ ಖರ್ಚಿನಲ್ಲಿ ಸ್ವಂತ ಜೇಬಿನಿಂದ ಗಳಿಸಿ ಈ ಒಂದು ವ್ಯವಸ್ಥೆಯನ್ನು ಜನರಿಗೋಸ್ಕರ ಅರ್ಪಣೆ ಮಾಡ್ತಾ ಇದ್ದಾರಲ್ಲ, ಅದಕ್ಕಾಗಿ ಮಧು ಅವ್ರನ್ನು ಕೂಡ ನಾನು ಅಭಿನಂದಿಸ್ತೀನಿ. ಸರ್ಕಾರಿ ಕೊಡ್ತೀವಿ ಅಂತ ಹೇಳಿದರೂ ಕೂಡ ಸರ್ಕಾರದಿಂದ ಒಂದು
ಕಾಸನ್ನು ಕೂಡ ಬಿಡಿಗಾಸನ್ನು ಕೂಡ ಸರ್ಕಾರದಿಂದ ತೆಗೆದುಕೊಂಡಿಲ್ಲ ಅಂತ ಹೇಳಿದರು. ಬರೀ ಅಷ್ಟೇ ಅಲ್ಲ, ಈ ಜಾಗನೂ ಕೂಡ ಸಾರ್ವಜನಿಕರಿಗೆ ಇವತ್ತು ಅರ್ಪಣೆ ಮಾಡಿದ್ದಾರೆ. ಇಲ್ಲೇ ಹೇಳಿದರು ಅವರೇ ಮಾತಾಡುವಾಗ, ಈ ವೇದಿಕೆ ಮೇಲಿಂದ ಬೇರೆ ಬೇರೆ ಕಾರ್ಯಕ್ರಮ MP ಥಿಯೇಟರ್ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಕೂತು ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇಲ್ಲಿ ಯಾರಾದರೂ ಕಾರ್ಯಕ್ರಮ ಮಾಡ್ಬೋದು, ಉಚಿತವಾಗಿ ಮಾಡ್ಬೋದು ಅಂತ ಹೇಳಿದರು. ಇದ್ರ ಮೇಂಟೆನೆನ್ಸ್ಗೋಸ್ಕರ ಪಕ್ಕದಲ್ಲಿ ಕಾಂಪ್ಲೆಕ್ಸ್ ಕಟ್ಟಿಬಿಟ್ಟು ನಾವು ಇದನ್ನು ಮೇಂಟೈನ್ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಅಂತಲೂ ಹೇಳಿದರು. ಮಕ್ಕಳಿಗೋಸ್ಕರ ಓದೋಕ್ಕೋಸ್ಕರ ಆ ಕಡೆ ಬೆಂಚ್ಗಳನ್ನು ಹಾಕಿರೋದು ನಮಗೆ ತೋರಿಸಿದರು. ಬದಲಿಗೆ ಇಲ್ಲಿ ಕಾಂಪ್ಲೆಕ್ಸನ್ನು ಕಟ್ಟಿ ಹಣ ಮಾಡ್ಬೋದಿತ್ತು. ನಿಮ್ಮ ಶಿವಮೊಗ್ಗದಲ್ಲೇ ರಸ್ತೆ ಆ ಬದಿ, ಈ ಕಡೆ ಬದಿ ಯಾರ್ದು, ಆ ಕಡೆ ಬದಿ ಯಾರ್ದು ಅನ್ನೋದು ನಿಮ್ಗೆ ಗೊತ್ತಿದೆ. ಆ ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ ಯೋಚನೆ ಮಾಡ್ತಾರೆ, ಜಾಗ ಖರೀದಿ ಮಾಡ್ತಾರೆ. ಸೊ ಆ ಮಟ್ಟಕ್ಕೆ ಬೆಂಗಳೂರಿನಲ್ಲಂತೂ ಈ ಬೆಲೆ ಇನ್ನೂ ಜಾಸ್ತಿ. ಆ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ವ್ಯವಸ್ಥೆಯಲ್ಲಿರುವಾಗ ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂಥೇಳಿ ತಂದೆ ಅಂತಲೇ ಮಗ ಇವತ್ತು ಇದ್ದಿರೋದು ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸವನ್ನು ಮಧು ಅವರು ಮಾಡಿದ್ದಾರೆ. ಹೇಳ್ತಾ ಹೋದರೆ ಬಂಗಾರಪ್ಪನವ್ರ ಬಗ್ಗೆ ಇನ್ನೂ ಅನೇಕ ಸಂಗತಿಗಳು ನೆನಪಿಗೆ ಬರುತ್ತೆ. 1967ರಲ್ಲಿ ಮೊದಲಿಗೆ ಬಾರಿ ಶಾಸಕರಾದರು. ನಾನು ಹುಟ್ಟಿದ್ದು ಅವಾಗ 67ರಲ್ಲಿ. ಅವ್ರ ಜೊತೆಗೆ ಸಹವಾಸಕ್ಕೆ ಸಿಕ್ಕಿದ್ದೇ ನನಗೆ ಸಂತೋಷ. ಈ ರೀತಿಯ ಕೆಲವು ರಾಜಕಾರಣಿಗಳು ದೇಶದಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ಅವರ ಸಹವಾಸದಿಂದ ಅನೇಕ ಸಂಗತಿಗಳನ್ನು ನಾನು ಕಲಿಯೋಕ್ಕೆ ಸಾಧ್ಯ ಆಯಿತು. ಅಟಲ್ಜಿ ಇರ್ಬೋದು, ಅಡ್ವಾಣಿಯವರು ಇರ್ಬೋದು, ಈಗಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ಅನಂತಕುಮಾರ್ ಅವರು ಇರ್ಬೋದು, ಈ ರೀತಿ ಅನೇಕರ ಸಹವಾಸದಿಂದ ನಾನು ಕೂಡ ರಾಜಕಾರಣವನ್ನು ಕಲಿಯುವಂಥ ಒಂದು ಅವಕಾಶ ನನಗೆ ದೊರೀತು. ರಾಜಕಾರಣ ಅಂದರೆ ರಾಜಕೀಯ ಮಾಡೋದಲ್ಲ, ಜನರಿಗೋಸ್ಕರ ಒಳ್ಳೆಯದನ್ನು ಮಾಡೋದಕ್ಕೋಸ್ಕರ ನಾವು ರಾಜಕಾರಣಿಗಳಾಗಬೇಕನ್ನುವಂಥ ಅನುಭವ ಅನೇಕರಿಂದ ಗೊತ್ತಾಯಿತು. ಅದರಲ್ಲಿ ಬಂಗಾರಪ್ಪನವರು ಕೂಡ ಒಬ್ಬರು. ಸೊ ಆ ರೀತಿಯ ಒಂದು ಪಾಠವನ್ನು ಕಲಿಸಿರ್ತಕ್ಕಂಥ ಬಂಗಾರಪ್ಪನವರ 12ನೇಯ ಸ್ಮರಣೋತ್ಸವದ ಈ ಸಂದರ್ಭದಲ್ಲಿ ನಾನು ಮಧುವರ ಹತ್ರ ಹೇಳ್ತಾ ಇದ್ದೆ ಈಗ ಬರುವಾಗ, ನೀವು 3 ಜನ ಉತ್ತರ ಕರ್ನಾಟಕದವ್ರನ್ನೇ ಕರೆದಿದ್ದೀರಿ ಅಂಥೇಳಿ. HK ಪಾಟೀಲ್ರು ಇರ್ಬೋದು, ಅಥವಾ ಹೊರಟ್ಟಿಯವರು ಇರ್ಬೋದು, ನಾನು ಬೆಂಗಳೂರಿನಲ್ಲಿ ಶಾಸಕನಾಗಿದ್ದರೂ ಕೂಡ ಉತ್ತರ ಕರ್ನಾಟಕದವನೇ. ಸೊ ಬಾಗಲಕೋಟೆಯವನು. ಸೊ ಹಾಗಾಗಿ ಉತ್ತರ ಕರ್ನಾಟಕದವರು, ಬಂಗಾರಪ್ಪನವರು ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳಿದ್ದಾರೆ. ಬರೀ ಉತ್ತರ ಕರ್ನಾಟಕ ಅಲ್ಲ, ಇಡೀ ರಾಜ್ಯದಲ್ಲಿದ್ದಾರೆ. ಸೊ ಹಾಗಾಗಿ ಈಗಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ವಿಡಿಯೋ ನೋಡ್ತಾ ಇದ್ವಿ ನಾವು. ಬರೀ ಅವರು ಶಿವಮೊಗ್ಗ ಜಿಲ್ಲೆಗೋ ಅಥವಾ ಸೊರಬಕ್ಕೋ ಸೀಮಿತ ಆಗಿಲ್ಲ, ಬರೀ ರಾಜ್ಯಕ್ಕೂ ಅಷ್ಟೇ ಸೀಮಿತ ಆಗಿಲ್ಲ, ರಾಜ್ಯದ ನಾಯಕರಷ್ಟೇ ಅಲ್ಲದೆ ಎಲ್ಲ ಸಮಾಜಕ್ಕೂ ಬೇಕಾದಂಥವ್ರು ಬಂಗಾರಪ್ಪನವರು. ಆ ರೀತಿಯ ಒಂದು ಸ್ಮರಣೋತ್ಸವದಲ್ಲಿ ಭಾಗವಹಿಸೋದಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಬಂಗಾರಪ್ಪನವರಿಗೆ, ಶಕುಂತಲಮ್ಮನವರಿಗೆ ನನ್ನ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.